ನಿಮ್ಮ ಲೈಫಲ್ಲಿ ಇದೊಂದಿದ್ರೆ ಸಾಕು, ನಾನು ನೆಮ್ಮದಿಯಾಗಿರ್ತೀನಿ, ಸ್ಯಾಟಿಸ್ಫೈ ಆಗಿರ್ತೀನಿ ಅನ್ನೋ ಅಂತ ವಿಷಯ ಯಾವುದು? ನೆಮ್ಮದಿನೇ. ಮನಿ ಬೇಕಾದ ಇಂಪಾರ್ಟೆಂಟ್ ಮನಿನೇ ಅಲ್ವಾ? ಮನಿ ಇದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಕಾಸೆ ಪಣ ಗಟ್ಟಿ ಮನಿ ಮನಿ ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಅದು ಎಲ್ದ್ರಲ್ವಾ ನೆಮ್ಮದಿ ಇರ್ಬೇಕಂದ್ರೆ ಒಬ್ರು ನೋವು ಇಕ್ಬೇಡ್ರಿ, ನಾವು ಒಬ್ರಿಗೆ ಅನ್ಯಾಯ ಮಾಡ್ದವ್ರಲ್ಲ. ಒಬ್ರು ಏನ್ ಸವಾಸ ಬೇಡ. ವೈಫ್ ಇದ್ದ ಸರಿ, ಫ್ರೆಂಡ್ಸ್ ನೀವು ಮದ್ವೆನೇ ಆಗಿರ್ಲಿಲ್ಲ ಮುಂಚೆ, ಇದಾರಲ್ಲ, ಮದ್ವೆ ಇಲ್ಲ ಅಂದ್ರೆ ಫ್ರೆಂಡ್ಸ್ ಇದಾರೆ. ಎಲ್ಲ ಮನಿ ಇತ್ತು, ವೈನಾಡ್ ಎಲ್ಲ ಫುಲ್ ಮುಳುಗೋಯ್ತು. ಅದು ಏನು ಪ್ರಯೋಜನ? ಅವ್ರು ಮಾಡಿದ ಕರ್ಮ ಅದು ಹಂಗಾಗಿ. ನಮಸ್ತೆ, ನಿಮ್ಮ ಹೆಸರು? ನಮ್ಮ ಹೆಸರು ನಿಸಾರ್ ಅಹಮದ್. ನಿಮ್ಮ ಹೆಸರು? ಮಂಜುನಾಥ್. ಮಂಜುನಾಥ್. ಈಗ ನಿಮಗೆ ಒಂದು ಕ್ಯಾಶುವಲ್ ಆಗಿ ಒಂದು ಕ್ವಶನ್ ಕೇಳ್ತೀನಿ, ಆಯ್ತಾ? ನಿಮ್ಮ ಲೈಫಲ್ಲಿ ಇದೊಂದಿದ್ರೆ ಸಾಕು, ಆಯ್ತಾ, ನಾನು ನೆಮ್ಮದಿಯಾಗಿರ್ತೀನಿ, ಸ್ಯಾಟಿಸ್ಫೈ ಆಗಿರ್ತೀನಿ ಅನ್ನೋ ಅಂತ ವಿಷಯ ಯಾವುದು? ಮನಿ, ದುಡ್ಡು. ದುಡ್ಡಲ್ಲಿ ಹೆಂಗೆ ನೆಮ್ಮದಿ ಇದೆ? ನೆಮ್ಮದಿನೇ. ಮನಿ ಬೇಕಾದ ಇಂಪಾರ್ಟೆಂಟ್ ಮನಿನೇ ಅಲ್ವಾ? ಮನಿ ಇದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಮನಿ ಇದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಸರಿ, ಎಲ್ಲ ಮನಿ ಇತ್ತು, ವೈನಾಡ್ ಎಲ್ಲ ಫುಲ್ ಮುಳುಗೋಯ್ತು, ಏನ್ ಪ್ರಯೋಜನ? ಅದು ಏನು ಪ್ರಯೋಜನ? ಅವ್ರು ಮಾಡಿದ ಕರ್ಮ ಅದು ಹಂಗಾಗುತ್ತೆ. ಏನ್ ಕರ್ಮ ಮಾಡಿದ್ರು ಅವರು? ಏನ್ ಮಾಡಿದ್ರೆ ಗೊತ್ತಿಲ್ಲ, ಅದಕ್ಕೆ ದೇವ್ರ ಹಂಗೆ ಕೊಟ್ಟಿದ್ದಾನೆ ಶಿಕ್ಷೆ. ಓಕೆ, ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಕಾಣ್ಬೇಕಂದ್ರೆ ಸರಿ, ಹೊಸ್ದಾಗಿ ಬಂದು ನೀವು ಜಾಯ್ನ್ ಆಗಿದ್ದೀರಿ, ನಿಮ್ಮ ಹೆಸರು? ಸುಫಿಯಾನ್ ಅಂತ. ಸೂಫಿಯಾನ್. ಸರಿ, ನಿಮಗೆ ಕ್ವಶನ್ ಗೊತ್ತಾಯ್ತಲ್ಲ? ಲೈಫಲ್ಲಿ ಇದೊಂದಿದ್ರೆ ಸಾಕು, ನಾನು ನೆಮ್ಮದಿಯಾಗಿರ್ತೀನಿ, ಸ್ಯಾಟಿಸ್ಫೈ ಆಗಿರ್ತೀನಿ ಅನ್ನೋ ಒಂದು ವಿಷಯ ಯಾವುದು? ಅದು ಎಲ್ದ್ರಲ್ವಾ ನೆಮ್ಮದಿ ಇರ್ಬೇಕಂದ್ರೆ ಮನಿ. ಮನಿ ಹೆಂಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ? ಮನಿ ಲೈಕ್ ಎವ್ರಿಥಿಂಗ್. ಓಕೆ, ನಿಮ್ಮನ್ನ ಒಂದು ನಿರ್ಜನ ಪ್ರದೇಶದಲ್ಲಿ ಹೋಗಿ ತಗೊಂಡೋಗಿ ಬಿಟ್ರೆ ನಿಮ್ಮ ಹತ್ರ ಒಂದು ಬ್ಯಾಗ್, ಓಕೆ, ಒಂದು ಬ್ಯಾಗಲ್ಲಿ ದುಡ್ಡಿರುತ್ತೆ, ಆಯ್ತಾ? ನಿಮ್ಮ ಹತ್ರ ಒಂದು ಬ್ಯಾಗಲ್ಲಿ ದುಡ್ಡಿರುತ್ತೆ, ನಿರ್ಜನ ಪ್ರದೇಶ, ಅವಾಗ ಏನ್ ಮಾಡ್ತೀರಿ? ಅಲ್ಲ, ಅದು ಅಂದ್ರೆ ನೆಮ್ಮದಿನೂ ಬೇಕು, ಮನಿನೂ ಬೇಕು. ಮನುಷ್ಯ ಅದೇನು ಅಂತ ಜಾಗದಲ್ಲಿ ಇರಲ್ವಲ್ಲ ನೆಮ್ಮದಿ? ಸ್ವಾರ್ಥ ತರ ಮನುಷ್ಯರು. ಮನುಷ್ಯ ಮದೇ ಸ್ವಾರ್ಥತನ. ಎಲ್ಲದೂ ಬೇಕು ಮನಿಗೆ. ಮನುಷ್ಯನಿಗೆ ಪ್ರತಿಯೊಂದು ಇದ್ರೇನೆ. ಇವತ್ತು ದುಡ್ಡು ಬೇಕು, ನೆಮ್ಮದಿನೂ ಬೇಕು, ಎಲ್ಲ ಬೇಕು. ಪ್ರೇಯರ್ ಮಾಡೋಣ ದೇವ್ರ ಹತ್ರ. ದೇವ್ರ ಹತ್ರ ಪ್ರೇಯರ್ ಮಾಡ್ತೀರಿ ನೆಮ್ಮದಿಗೆ ಅಂತ ಅಂದ್ಬಿಟ್ಟು? ನಮ್ದು ಇನ್ನು ತುಂಬಾ ಈ ತರ ಮಳೆ ಬರ್ತೈತಿ, ಒಂದ್ ಕಡೆ ಮಳೆ ಇರೋದಿಲ್ಲ, ತುಂಬಾ ನಷ್ಟ ಆಗ್ತಲೇ ಇರುತ್ತೆ. ಅದಕ್ಕೆಲ್ಲ ಏನು ಮಾಡೋಕ್ಕಾಗಲ್ಲ, ಅಲ್ಲೆಲ್ಲ ಮೇಲ್ಗಡೆ ದೇವ್ರು. ಈಗ ದುಡ್ಡು ಅನ್ನೋದು ಬಿಟ್ರೆ ಇನ್ನೊಂದು ವಿಷಯ ಯಾವುದು? ನಾನು ನೆಮ್ಮದಿ. ಆರಾಮಾಗಿರ್ಬೇಕು, ಏನು ಸವಾಸ ಬೇಡ, ಆರಾಮಾಗಿರ್ಬೇಕು. ಸರಿ, ನೆಮ್ಮದಿ ಯಾವ್ದ್ರಿಂದ ಸಿಗುತ್ತೆ? ನೆಮ್ಮದಿ ಅಂದ್ರೆ ನಮ್ಮ ಫ್ಯಾಮಿಲಿ ಇದ್ದ, ವೈಫ್ ಇದ್ದ ಸರಿ, ಫ್ರೆಂಡ್ಸ್ ನೀವು ಮದ್ವೆನೇ ಆಗಿರ್ಲಿಲ್ಲ ಮುಂಚೆ, ಇದಾರಲ್ಲ, ಮದ್ವೆ ಇಲ್ಲ ಅಂದ್ರೆ ಫ್ರೆಂಡ್ಸ್ ಇದಾರೆ. ಮದ್ವೆ ಆಗಿರ್ಲಿಲ್ಲ ಅಂದ್ರೆ ಫ್ರೆಂಡ್ಸ್ ಇರ್ತಾರೆ, ಫ್ರೆಂಡ್ ಅಲ್ಲಿ ಹತ್ರ ಶೇರ್ ಮಾಡೋಣ. ಫ್ರೆಂಡ್ಸ್ ಇಲ್ಲ ಅಂದ್ರೆ ನಮಗೆ ವೈಫ್ ನೆಮ್ಮದಿ, ವೈಫ್ ಜೊತೆ ಇದ್ರೆ ನಾವು ನೆಮ್ಮದಿಯಾಗಿರ್ಬೋದು ಅಂತ ಹೇಳ್ತೀರಿ. ಹೌದು. ಓಕೆ, ಈಗ ನೀವು ನೆಮ್ಮದಿಯಾಗಿದ್ದೀರಿ, ನಿಮಗೆ ವೈಫ್ ಇದ್ದಾರೆ, ಎಲ್ಲ ಇದ್ದಾರೆ, ಆಯ್ತಾ? ನೀವೆಲ್ಲೋ ಒಂದ್ ಕಡೆ ಕುಗ್ಗೋಗ್ಬಿಟ್ಟಿದ್ದೀರಿ, ಆಯ್ತಾ? ಎಲ್ಲೋ ಒಂದ್ ಕಡೆ ಕುಗ್ಗೋಗಿರ್ತೀರಾ, ಅವಾಗ ನೀವ್ ಏನ್ ಮಾಡ್ತೀರಿ? ಕುಗ್ಗು ಆಗ್ಬಿಟ್ರೆ ಒಂದ್ ಸ್ವಲ್ಪ ಹೊರಗಡೆ ಹೋಗನಿ, ದೇವಸ್ಥಾನ ಸುತ್ತನಿ, ಹೊರಗಡೆ ಇದೆ ಹೋಗಿದೆ, ಏನೇನಿದೆ ತುಂಬಾ ತುಂಬಾ ಇದೆ ನೋಡನಿ, ಬೇರೆ ಕಡೆ ಎಲ್ಲ ಚರ್ಚ್ ಮಾಡನಿ, ಅವಾಗ ಮೈಂಡು ರಿಲೀಫ್ ಇರುತ್ತೆ. ಓಕೆ, ಥ್ಯಾಂಕ್ ಯು, ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ಥ್ಯಾಂಕ್ ಯು ಸೋ ಮಚ್.